ಇಲ್ಲ ನೀನ್ ನೋಡಿದ್ರೆ ತಂಬಾಕು ತಿಂತೀಯಾ, ಹಾಲು ಕುಡಿತೀಯಾ, ಕೆಟ್ಟ ಚಟ ನೀನ್ ಮಾಡ್ತೀಯ. ಅವ್ನು ನೋಡಿದ್ರೆ ಯಾರ ಮಾತು ಕೇಳಲ್ಲ, ಅವನು ಸಿಗರೇಟ್ ಸೇರ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಕೆಟ್ಟ ಜೊತೆ ಒಟ್ಟಾಡ್ತಾನೆ, ಓಸಿ ಆಗ್ತಾನೆ, ಇಸ್ಪೆಟ್ ಆಗ್ತಾನೆ. ನಿಮ್ಮಿಬ್ಬರನ್ನು ನೋಡಿ ನೋಡಿ ನನಗೆ ಸಾಕಾಯ್ತು. ಮಾತಾಡಿ, ನಾನು ಏನ್ ಕೆಲಸ ಮಾಡ್ಲಿ? ಈ ಊರಲ್ಲಿ ಇರ್ಬೇಕಾದ್ರೆ ನನಗೆ ಮಾನವರೇ ಅದನ್ನ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಏನಾದ್ರು ಮಾತಾಡು. ಅವನಿಗೆ ಮದುವೆ ಮಾಡಿಸ್ಬಿಡೋಣ. ಎಲ್ಲಿ ಬೇಡ ಮಾಡಿಸೋಣ. ನನ್ನ ಮಾತು ಕೇಳು. ಊನು ಊನೇ ಮಾಡಿಸೋಣ. ಮಂಡಪ ಮಾತಾಡೋಣ. ನೀನ್ ಏನಾದ್ರು ಮಾಡಿ ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಸ್ಬಿಡು ಬಂಡೆಪ್ಪ ಮಾಮ. ಅವರಿನ್ನ ಚಿಕ್ಕವರಾಗಿದ್ದಾರಲ್ಲ. ಏನ್ ಚಿಕ್ಕವರಿಲ್ಲ, ದೊಡ್ಡವರಿದ್ದಾರೆ. ಅವರು ದೊಡ್ಡವರು ಆಗಿದ್ದಾರೆ, ಅವ್ರಿಗೆ ಮಾಡಿಸ್ಬಿಡೋಣ. ಏನಾಗಲ್ಲ, ನಮ್ದು ನಿಮ್ದು ಸಂಬಂಧ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಹೂನಿ. ಹೌದಾ, ಸರಿ ಆಯ್ತು. ಯಾವಾಗಿದ್ರು ಮಾಡಬೇಕು. ಆಯ್ತು, ಮಾಡಿಸ್ಬಿಡ. ಏ ನಿಮ್ ಮಗನಿಗೆ ಕರಿಯೇ. ಸುಂದ್ರ ಏನಪ್ಪ ಯಾಕಲ್ಲ ಎಲ್ಲೆಲ್ಲಿ ಡೆತ್ ಆಯ್ತಾ? ಏನಾದ್ರು ಮಾಡು. ನೀನ್ ಮದುವೆ ಮಾಡು. ನೀನು ಮದುವೆ ಗೊತ್ತಿಲ್ವಾ? ಸಿಗರೇಟ್ ಸೋದೋದು ಗೊತ್ತು, ಪೂಜಾಡೋದು ಗೊತ್ತು, ಎಲ್ಲ ಕಡೆ ಅಡ್ಡಾಡೋದು ಗೊತ್ತು, ಲವ್ ಮಾಡೋದು ಮದುವೆ ಗೊತ್ತಿಲ್ವಾ? ಲೇ ನಾನು ಹೇಳಿದ ಹುಡುಗಿ ಮದುವೆ ಆಗಲೇ. ಹೋಗಿ ಹುಡುಗಿ ಸಹಿತ ತಂದ ಏನಾಯ್ತು? ಈ ಗ್ರಾಮದ ಅಂಗನವಾಡಿ ಟೀಚರ್ ಎಲ್ಲಿದ್ದಾರೆ? ಇಲ್ಲ ಸರ್, ಮಾಡಿನೇ ಇಲ್ಲ ಸರ್. ಊರಿನ ಯಾರು ಪ್ರಮುಖರಲ್ಲಿ ಇದೆ? ನಿಮಗೇನು ತಿಳುವಳಿಕೆ ಬೇಡ? ಇಲ್ಲ ಗೌಡ್ರೆ, ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವು ಪೊಲೀಸರಿಗೆ ಬಂದು ಏನೇನು ಮಾಡ್ತಾ ಇದ್ದಾರೆ ಹೇಳ್ರಿ ಗೌಡ್ರೆ ಸ್ವಲ್ಪ. ಅಲ್ಲ, ಬಾಲ್ಯ ವಿವಾಹ ಮಾಡೋದು ಎಷ್ಟು ತಪ್ಪು ಅಂತ ಗೊತ್ತಲ್ಲ. ಪ್ರಪಂಚದಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಇದೀವಿ. ನಿಮ್ ಊರ್ ಮರ್ಯಾದೆ ಹೋಗುತ್ತೆ ಅಂತಾರಲ್ಲ, ಊರ್ ಮರ್ಯಾದಲ್ಲ, ಇಡೀ ದೇಶದ ಮರ್ಯಾದೆನೇ ಹೋಗುತ್ತೆ. ಇವಾಗ ಈ ನಮ್ಮ ದೇಶದಲ್ಲಿ, ಇಡೀ ನಮ್ಮ ದೇಶ ಪ್ರಪಂಚದಲ್ಲಿ 2ನೇ ಸ್ಥಾನ ಇದೆ. ಜಾರ್ಖಂಡ, ಗುಜರಾತ್, ರಾಜಸ್ಥಾನ. ಈಗ ನಮ್ಮ ಕರ್ನಾಟಕದಲ್ಲಿ ಈಗ ನಡೆದ್ರೆ ಅದು ನಮ್ಮ ಭಾಗದಲ್ಲಿ, ಈಗ ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ನಡೆದ್ರೆ ನಾವ್ ಏನು ಉತ್ತರ ಕೊಡೋಣ? ಗೊತ್ತಾಗಿಲ್ಲ, ಅವನು ವಿದ್ಯೆ ಬುದ್ಧಿ ಏನು ಗೊತ್ತಿಲ್ಲ ಅವನಿಗೆ. ಪೊಲೀಸ್ರಿಗೆ ಏನಾದ್ರು ಸಂಸ್ಥೆ ಕೊಡೋಣ. ನಾನೈತೆ ನಿನಗೆ ಇಲ್ಲ ಇಲ್ಲ ಸರ್. ಹೆಣ್ಣು ಮಗಳಿಗೆ 21 ವರ್ಷ ಆಗ್ಬಿಟ್ಟು, ಹೆಣ್ಣು ಮಗಳಿಗೆ 25 ವರ್ಷ ಆಗಿತ್ತು ಮದುವೆ ಮಾಡಬೇಕು. ಅದ್ರ ಒಳಗೆ ಮದುವೆ ಮಾಡಿದ್ರೆ ಅರೆಸ್ಟ್ ಮಾಡಕೊಂಡು ಸರ್ಕಾರ ಮತ್ತೆ ಕ್ಯಾನ್ಸಲ್ ಮಾಡಿ ಒಂದು ಸ್ಟೇಷನ್ ಇರ್ತಾ ಇದ್ದು ಸೈನ್ ಹಾಕಿ ಬಂದು. ಇಲ್ಲ ಸರ್, ಜಾಸ್ತಿ
ನಾವು ಬಂದು ಪೊಲೀಸರಿಗೆ ಬಂದು ಮಾಹಿತಿ ಕೊಡ್ತೀವಿ ಸರ್. ಏನೋ ಫಕೀರಪ್ಪ ಗೊತ್ತಿಲ್ಲ, ನಿಂಗ ಗೊತ್ತಿಲ್ಲ, ಏ ಫಕೀರಪ್ಪ ಸಾಹೇಬರು ಅದು ಮಕ್ಕಳು ಬಂದಂತೆ ಈ ಮದುವೆ ನಾನು ನಿಲ್ಲಿಸೋಣ, ಅವರಿಗೆ ಏಸಾದ ಮೇಲೆ ಮದುವೆ ಮಾಡೋಣ. ಇವಾಗ ಕ್ಷಮಾಪಣೆ ಇರಲಿ ಸರ್. ಸಂಸ್ಥೆ ಪ್ರಕಾರ 2030 ವರ್ಷಕ್ಕೆ ಇಡೀ ಪ್ರಪಂಚದಲ್ಲಿ ಬಾಲ್ಯ ವಿವಾಹ ನಿಲ್ಲಿಸಬೇಕಂತ ಒಂದು ಯೋಜನೆ ಹಾಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಈ ತರದ ಮರ್ಯಾದೆ ತೆಗಿತಾ ಇದ್ದೀವಿ. ಬಂದಪ್ಪ ಅದಕ್ಕೆ ಕಣ ಹೇಳೋದು, ನಮ್ಮ ಊರಿನಾಗೆ ಸೇವಾ ಭಾರತದಿಂದ ಅನಕ್ಷರರಿಗೆ ಅಕ್ಷರಗಳು ಕೊಡಕ್ಕೆ, ನಾನೇ ಕೊಡಕ್ಕೆ ಅದು ರಾಜ್ಯ ಶಾಲೆ ಓಪನ್ ಆಗಿದೆ. ನೀವು ನಿಮ್ಮ ಮಕ್ಕಳನ್ನ ಒಂದ್ಸಲ ಹೋದ್ರೆ ನಮಗೆ ತಿಳುವಳಿಕೆ ಕೊಡ್ತಾರೆ, ಕಾನೂನಿನ ಒಳ್ಳೆ ಜ್ಞಾನ ಕೊಟ್ಟು ನಮಗೆ ಇದೇ ತರದ ಯಾವುದೇ ಅನಾಹುತ ಆದ್ರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬಹುದು. ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೇನೆ. ಅಕ್ಷರ ಜ್ಞಾನ ಕೊಡ್ತಾರ, ಅಂಧಕಾರ ಓಡ್ತಾರ. ಅಕ್ಷರ ಜ್ಞಾನ ಕೊಡ್ತಾರ, ಅಂಧಕಾರ ಓಡ್ತಾರ. ದಾರಿ ಕೊಡ್ತಾರ, ದಾರಿ ಕಲಿಸ್ತಾರ, ಓದು ಬರಹ ಕಲಿಸ್ತಾರ. ಹಳ್ಳಿ ಪಳ್ಳಿ ದಾರ್ಯಾಗ ಇವರ್ಯಾರ ತಂಗ್ಯಮ್ಮ, ಇಲ್ಲೇನು ತಂಗ್ಯಮ್ಮ ವೈಷ್ಣ ಶಿಕ್ಷಣ ಸಾರಮ್ಮ. ನಮ್ಮ ಬಾಳ ಬೆಳ್ತಾರ, ಆರೋಗ್ಯದ ಅರಿವ ಮೂಡ್ತಾರ. ನಮ್ಮ ಬಾಳ ಬೆಳ್ತಾರ, ಆರೋಗ್ಯದ ಅರಿವ ಮೂಡ್ತಾರ. ಗೊತ್ತಿಲ್ಲೇನು ತಂಗ್ಯಮ್ಮ ಗುರುಗೋಳಲ್ಲಿ ತಂಗ್ಯಮ್ಮ, ಗೊತ್ತಿಲ್ಲೇನು ತಂಗ್ಯಮ್ಮ ವೈದ್ಯರ